ಸಣ್ಣ ಬದಲಾವಣೆ. ನಮ್ಮ ಗ್ಯಾಂಗ್ ಇವತ್ತು ಚಿಲ್ಟು ಪಲ್ಟು ಚಿನ್ನಾರಿಗಳ ಗ್ಯಾಂಗು. ಏನು ಹೇಳೋದು, ಎಲ್ಲಿಗೆ ಹೋಗ್ತಾ ಇದ್ದೀನಿ ನನಗೂ ಗೊತ್ತಿಲ್ಲ. ನಮ್ಮ ಹುಡುಗ ಕರ್ಕೊಂಡು ಹೋಗ್ತಾ ಇದ್ದಾನೆ ಸಖತ್ತಾಗಿರೋ ಪ್ಲೇಸ್ ಅಂತ. ಗುಡ್ಡ ಏರೋಣ ಅಂತ ಹೇಳ್ತಿದ್ದಾನೆ. ಯಾವ ಗುಡ್ಡ ಏರ್ತೀವೋ ಗೊತ್ತಿಲ್ಲ. ವಾಯ್ಸು ಒಡ್ಸ್ಕೊಂಡದ, ಆರಾಮಿಲ್ಲ. ವೈರಲ್ ಫೀವರಿಂದ ಸ್ವಲ್ಪ ಧ್ವನಿ ಹೋಗ್ಬಿಟ್ಟದ, ನೆಗಡಿ ಆಗ್ಯದ. ಸೊ ಇದೇನು ವಾಚ್ ಟವರ್ ಇದ್ದಂಗಿದೆ. ಓ, ಕೋಟೆ ಇರ್ಬೋದೇನು ಇಲ್ಲೊಂದು. ನೆನಪಾಗ್ತಾ ಇದೆ ಸ್ವಲ್ಪ. ಮೈಸೂರಿನ ಕಥೆಗಳು ಧರ್ಮೇಂದರ್ ಸರ್ ಅವ್ರು ಬಂದಿರತಕ್ಕಂಥ ಸ್ಥಳ ಅನ್ಕೊಂತೀನಿ. ವೆಲ್ಕಮ್ ಟು ಬಿಲಂರಾಜ್ ಕೋಟೆ. ಈ ಸ್ಥಳ ಒಂದು ಐತಿಹಾಸಿಕ ಮತ್ತು ಪ್ರಾಗೈತಿಹಾಸಿಕ ಎರಡರ ಮಹಾ ಸಂಗಮವಾಗಿದೆ. ದೇವಗಿರಿಯ ಯಾದವರು 5ನೇ ಬಿಲಂರಾಜ ಆಳಿರ್ತಕ್ಕಂಥ ಕೋಟೆ ಇದು. ಈ ಕೋಟೆ ಲಿಂಗಸೂರು ಪಕ್ಕದಲ್ಲಿರ್ತಕ್ಕಂಥ ಕರಡಿಕಲ್ ಗ್ರಾಮ. ಪುರಾತನ ಕಾಲದಲ್ಲಿ ಕರಡಿಕಲ್ ಗ್ರಾಮ ಎಂದು ಕರೆಯಲ್ಪಡುತ್ತಿತ್ತು. ಇಂದು ಕರಡಿಕಲ್ ಗ್ರಾಮ ಎಂದು ಕರೆಯಲ್ಪಡುತ್ತದೆ. ಈ ಕೋಟೆಯಲ್ಲಿ 5ನೇ ಬಿಲ್ಲಮರಾಜ ಎಂಬ ಅರಸ ಬಂದು ಇಲ್ಲಿ ವಾಸವಾಗಿರ್ತಾನೆ. ಕೊನೆಗಾಲದಲ್ಲಿ ಇದೇ ಸ್ಥಳದಲ್ಲಿ ತನ್ನ ಕೊನೆ ದಿನಗಳನ್ನು ಕಳೀತಾನೆ ಅನ್ನೋದು ಇತಿಹಾಸ. ಅಂಥ ಇತಿಹಾಸದ ನಡುವೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಇತಿಹಾಸ ಏನಪ್ಪ ಅಂದರೆ, ಈ ಕೋಟೆಯಲ್ಲಿ ಇರಬೇಕಾದ್ರೆ ಒಂದು ಕಾರಣ, ಅವನಿಗೆ ಒಂದು ಹುಡುಗಿ ಮೇಲೆ ಪ್ರೀತಿ ಆಗಿರುತ್ತೆ. ಅದಕ್ಕೋಸ್ಕರ ಈ ಕೋಟೆಯಲ್ಲಿ ಉಳ್ಕೊತಾನೆ. ಅಂತಿಂತೂ ನಮ್ಮ ಹುಡುಗ ಆದಿಮಾನವರು ವಾಸವಾಗಿರ್ತಕ್ಕಂಥ ಬೆಟ್ಟಕ್ಕೆ ಕರ್ಕೊಂಡು ಹೊಂಟಾನ. ಈ ಸ್ಥಳದ ಇನ್ನೊಂದು ಕತೆ ಇದೆ. ಆ ಕತೆ ಏನಪ್ಪ ಅಂದರೆ, ಈ ಸ್ಥಳದಾಗ ಬಂಗಾರ ಸಿಗುತ್ತೆ ಅಂತ ಹೇಳಿ. ಹೌದಾ? ಹೇಳೆ, ಸಿಗುತ್ತೆ. ಹೇಳೋದು ಬಂಗಾರದ ಕತೆ ಹೇಳ. ಬಂಗಾರದ ಕತೆ ಹೇಳಕ್ಕೇನಿಲ್ಲ. ಇಲ್ಲಿ ಲೋಕಲ್ ಸ್ಥಳೀಯರೆಲ್ಲ ನಮ್ಮೂರವರು ಮತ್ ಸುತ್ತಮುತ್ತಲ ಹಳ್ಳಿಯವರು ಬಂದು ಸಂಡೆ ಎಲ್ಲ ಪೂಜಾ ಮಾಡ್ಕೊಂಡು ತೋಡ್ತಿರ್ತಾರೆ. ಕಾಮನ್ ಆಗಿ ಸಿಗೋರಿಗೆ ಸಿಕ್ಕಿದೆ, ಸಿಗ್ಲಾರ್ದವ್ರಿಗೆ ಇಲ್ಲ. ಅಂದ್ರೆ ಇಲ್ಲಿ ತೋಡ್ಬಿಟ್ಟು ಬಂಗಾರನ ಎತ್ತಾಕೊಂಡು ಹೋಗ್ತಾರ. ಬಂಗಾರ ಸಿಗುವಂತ ಸ್ಥಳ. ಎಲ್ಲಾ ಕಡೆ ಬಂಗಾರ ತೆಗೆದ್ರೆ ಕೋಳಿ ಕುರಿ ಬಲಿ ಕೊಡ್ತಾರೆ. ಇಲ್ಲಿ ಆತರ ಏನಿಲ್ಲ. ಹೋಳಿಗೆ ಹುಗ್ಗಿ ಸ್ವೀಟ್ ಈ ತರ ಮಾಂಸದಾರಿ ಏನೂ ಇಲ್ಲ. ಬಲಿ ಕೊಡೋ ಅವಶ್ಯಕತೆನೇ ಇಲ್ಲ. ಹುಗ್ಗಿ ಹೋಳಿಗೆ ಮಾಡ್ಬಿಟ್ರೆ ಬಂಗಾರ ಸಿಕ್ಬಿಡುತ್ತ. ಸಿಗುತ್ತಾ ಅಂತಾರೆ. ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಜನ ಒಯ್ದಿದ್ದಾರೆ ನಮ್ ಗೊತ್ತಿರೋ ಪ್ರಕಾರ. ಹಿಂದಿನ ಕಾಲದಲ್ಲಿ ಇದು ಕೋಟೆ ಆಗಿತ್ತು. ಕರಡಿ ಕಲ್ಲು, ಕಡಕಲ್ಲು. ಇವಾಗ ಕರಡಿ ಕಲ್ಲು. ಮೊದ್ಲಿನ ಕಾಲದಲ್ಲಿ ಕರಡಿ ಕಲ್ಲು. ಇಲ್ಲೆಲ್ಲ ಸ್ಟೆಪ್ಸ್ ಇತ್ತು, ಬಿದ್ದೋಗಿದೆ. ಆ ಥರದ ಊರಲ್ಲಿ ನಾವು ಇವತ್ತು ನಿಮ್ಮನ್ನು ಕರ್ಕೊಂಡು ಹೊಂಟಿವಿ. ಬಟ್ ಯಾರು ಇಲ್ಲಿ ಬಂದು ಬಂಗಾರನ ಹುಡ್ಕಕ್ಕೆ ಹೋಗ್ಬಿಡ್ರೆ, ಸಿಗೋದಿಲ್ಲ. ಹೊಡ್ಸ್ಕೊಳಕ್ ಹೋಗ್ಬಿಡ್ರೆ ಸುಮ್ಮನೆ ಜಸ್ಟ್ ಫಾರ್ ಅದೇನೋ ಅಂತಾರಲ್ಲ ಜನಪದ ಕತೆನ ನಾವು ನಿಮ್ಗೆ ಹೇಳಿದ್ವಿ. ಯಪ್ಪ, ತುಂಬ ಸಖತ್ತಾಗಿದೆ ಗುರು ಪ್ಲೇಸು. ಕಾಡೊಳಗಡೆ ಏನ್ ಗುರು ಫಾರೆಸ್ಟ್ ಇತಿಹಾಸ ಇದೆ. ಏನಂದ್ರೆ ಆದಿಮಾನವರು ಇದೇ ಸ್ಥಳದಲ್ಲಿ ವಾಸವಾಗಿದ್ರು ಅಂತ ಕೆಲವು ಪುರಾವೆಗಳು ಸಿಕ್ಕಿದಾವೆ. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಇದು ಸುತ್ತ ಕಲ್ಲಿನ ಗುಡ್ಡ. ಈ ತರ ಕಲ್ಲಿನ ಗುಡ್ಡದ ಮೇಲೆ ಕೋಟೆ ಕಟ್ಟಿರೋದೇ ಒಂದು ಸೂಜಿಗದ ಸಂಗತಿ. ನೋಡ್ತಾ ಇದೀರಲ್ಲ ನಮ್ಮನ್ನೇ, ಇಲ್ಲಿ ಮೇಲೆತ್ತಕ್ಕೆ ಇಷ್ಟೊಂದು ಬೆವತಿದ್ವಿ. ಬಟ್ ಆಗಿನ ಕಾಲದಲ್ಲಿ ಈ ಗುಡ್ಡದ ಮೇಲೆ ಕೋಟೆನ ಕಟ್ಟಲಿಕ್ಕೆ ಎಷ್ಟು ಬೆವರನ್ನ ಹರಿಸಿರ್ಬೇಡ ಆಗಿನ ಜನ. ತುಂಬಾ ಗ್ರೇಟ್ ಗುರು, ಅವ್ರಿಗೊಂದು ದೊಡ್ಡ ಸಲಾಮ್. ನಮ್ಮ ಧರ್ಮಿ ಸರ್ ತೋರಿಸದೆ ನೋಡದೆ ವಿಡಿಯೋ ಕವರ್ ಮಾಡದೆ ಇರ್ತಕ್ಕಂಥ ಒಂದು ಜಾಗನ ತೋರಿಸ್ತೀನಿ ಅಂತ ಹೇಳಿ ನಮ್ಮ ಹುಡುಗ ಕರ್ಕೊಂಡು ಹೊಂಟಿದಾನ. ನೋಡೋಣ, ಇಲ್ಲಿ ಲೋಕಲ್ ಹುಡ್ರಿಗೆಲ್ಲ ಗೊತ್ತಿರುತ್ತೆ ಹೇಗಿದೆ ಹೇಗಿಲ್ಲ ಯಾವ ಥರ ಅಂತ. ಬಟ್ ಅವರು ಇಂತಹ ಪ್ಲೇಸನ್ನು ಹುಡ್ಕೊಂಬಂದು ಇಲ್ಲಿ ವಿಡಿಯೋ ಮಾಡಿರೋದೇ ಒಂದು ಅದ್ಭುತ ಅನ್ಸುತ್ತಾ. ಇದು ಅರಮನೆ ಪ್ಲೇಸ್. ಹೌದಾ? ಇದು ಅರಮನೆಯ ಪ್ಲೇಸ್ ಅಂತ. ಮೇಲ್ಗಡೆ ಹೋದ್ರೆ ಸ್ವಲ್ಪ ಬುನಾದಿ ಅವೆಲ್ಲ ನೀಟಾಗಿ ಗೊತ್ತಾಗುತ್ತೆ. ಇಲ್ಲಿ ಕಾಣಲ್ಲ, ಬನ್ನಿ. ಬಿಲ್ಲಮರಾಜ ತನ್ನ ಕೋಟೆ ಒಳಗಡೆ ಒಂದು ಅರಮನೆ ಕಟ್ಟಿರ್ತಕ್ಕಂಥ ಅಡಿಪಾಯ ಅಷ್ಟೇ ಉಳಿದಿರ್ತಕ್ಕಂಥ ಸ್ಥಳನ ನೋಡ್ಲಿಕ್ಕೆ ಹೋಗ್ತಾ ಇದೀವಿ. ಮೊದ್ಲು ಇಲ್ಲೇ ಅರಮನೆ ಇತ್ತು. ಇವಾಗೆಲ್ಲ ಬಿದ್ದೋಗಿದೆ. ಅಡಿಪಾಯ ಮಾತ್ರ ಉಳ್ಕೊಂಡಿದೆ.
ಅಲ್ಲಿ ಕಾಸ್ತಿದ್ರು ಮೈ ತಕೊಂಡ್ ನೀರ್ ಕಾಸೋದೆಲ್ಲ ಕಳ್ಳನ್ ಮಕ್ಳೆಲ್ಲ ನಿಧಿಗೋಸ್ಕರ ಮಾಡಿರ್ತಕ್ಕಂತ ಕಿತಾಪತಿಗಳು. ಇದಕ್ಕೋಸ್ಕರ ಭೂಮಿನ ಅಗಿದು 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 ಸುಣ್ಣ ಮಾಡ್ಬಿಟ್ಟಾನ ನಮ್ಮ ಮಕ್ಕಳು. ಇಲ್ಲಿ ಅಲ್ಲಿ ಆ ಕಡೆ ಅಲ್ಲಿ ಇದೆಲ್ಲ ಸುತ್ತಮುತ್ತಲ ಅದೇ ಇರೋದು, ಬರೀ ನಿಧಿಗೋಸ್ಕರ ಅಗ್ದಿರ್ತಕ್ಕಂಥ ಜಾಗ. ಜಾಗ ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಅದೆಂಥ ಸಾಮ್ರಾಜ್ಯನ ಕಟ್ಟಿ ಆಳಿದ್ರು ಒಂದಲ್ಲ ಒಂದಿನ ಮಣ್ಣಿಗೆ ಅನ್ನೋದು ಈ ಸ್ಥಳನ ನೋಡಿದ್ರೆ ಅರ್ಥ ಆಗುತ್ತಾ. ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರು, ಇಲ್ಲಿ ಬಂದು ಮಣ್ಣಾದರು. ತುಂಬಾ ಕಷ್ಟ. ಪ್ಲೇಸ್ ಇರೋದೇ ಈ ತರ ಇದೆ, ಬರೀ ಕಲ್ಲಲ್ಲಿ. ಅಲ್ಲೇ ನೆನ್ಪಿಡವ. ಈ ಕರಡಿಕಲ್ಲು ಗುಡ್ಡದ ಮೇಲಿರ್ತಕ್ಕಂಥ ಕೋಟೆಯ ಮೇಲಿರ್ತಕ್ಕಂಥ ಬುರ್ಜದ ಮೇಲೆ ಇವತ್ತು ನಾವು ನಿಂತ್ಕೊಂಡು ಈ ಸ್ಥಳನ ತೋರಿಸ್ತಾ ಇದ್ದೀವಿ. ಈ ಬುರ್ಜಗಳನ್ನು ಯಾಕೆ ಆಗ ಕಟ್ತಿದ್ರು ಅಂದರೆ ವಾಚ್ ಟವರ್ ಟೈಪ್. ಯುದ್ಧದ ಸಂದರ್ಭದಲ್ಲಿ ಅಂದರೆ ಕೋಟೆಗೆ ಯಾವುದೇ ಒಂದು ಅನ್ಯ ರಾಜ್ಯದ ರಾಜರು ಬಂದು ಈ ಕೋಟೆಗೆ ಮುತ್ತಿಗೆ ಹಾಕಿದರೆ ಬೇಗನೆ ಕಾಣಲಿ ಅಂತ ಈ ಥರದ ವಾಚ್ ಟವರ್ಗಳನ್ನು ಕಟ್ತಾಯಿದ್ರು. ಆದರೆ ಈಗ ಈ ವಾಚ್ ಟವರ್ ಬುರ್ಜ ಕೇವಲ ಅವಶೇಷ ಮಾತ್ರ. ಇಲ್ಲಿ ನೋಡಿದರೆ ಯಾವ ಬುರ್ಜ ಕಾಣಲ್ಲ, ಬಟ್ ಇದರ ಆಕಾರ ವಿನ್ಯಾಸ ನೋಡಿದರೆ ಇದು ಬುರ್ಜನೇ. ಬಟ್ ಈ ಥರದ ಬುರ್ಜಗಳು ಇತಿಹಾಸದ ಪುಟಗಳಲ್ಲಿ ತುಂಬ ಮರೆಯಾಗಿ ಹೋಗ್ಬಿಟ್ಟವ. ಆ ಥರದ ಇತಿಹಾಸ ಪುಟದಲ್ಲಿ ಮರೆಯಾಗಿ ಹೋಗಿರ್ತಕ್ಕಂಥ ಅತಿ ಅಂಡರ್ ರೇಟೆಡ್ ಪ್ಲೇಸ್ಗಳನ್ನು ನಿಮ್ಗೆ ತೋರಿಸೋದೆ ನನ್ನ ಗುರಿ. ಸ್ಟೇ ಟ್ಯೂನ್ಡ್. ಈ ಕೋಟೆ ಮೇಲೆ ಕೂಡ ನಿಧಿಗಳ್ಳರ ದುರಾಸೆ, ನಿಧಿಗಳ್ಳರ ಹಾವಳಿ ಯಾವ ಥರ ಇದೆ ಅಂದರೆ ಇಲ್ಲಿನೂ ಸಹ ನಮ್ಮ ಜನ ಬಿಟ್ಟಿಲ್ಲ ಕೈ ಆಡ್ಸೋದು. ಇಲ್ಲಿನೂ ತೋಡಿಬಿಟ್ಟು ಇಲ್ಲೇನೋ ಸಿಗುತ್ತೆ ಅಂದ್ಬಿಟ್ಟು ಇಲ್ಲಿನೂ ತೋಡಿ ಇದನ್ನ ತಗೊಂಡು ಹೋಗಕ್ಕೆ ಪ್ರಯತ್ನ ಪಟ್ಟಾರ ಅನ್ಸುತ್ತಾ. ಏನು ಮಾಡೋಕ್ಕಿಲ್ಲ. ಅತಿ ಆಸೆ ದುರಾಸೆಯ ಮಾನವ ನಮ್ಮ ಇತಿಹಾಸದ ಸ್ಥಳಗಳನ್ನು ಈ ಥರ ಹಾಳುಗೆಡುತ್ತಾ ಇದ್ದಾನೆ. ಮುಂದಿನ ಪೀಳಿಗೆಗೆ ಸಿಗುತ್ತಿಲ್ಲ ಗೊತ್ತಿಲ್ಲ. ಇದೇ ಥರ ಆಸೆ ಪಡ್ತಾ ಇದ್ರೆ ಶೇಮ್ ಆಗ್ಬೇಕು ನಮಗೆಲ್ಲ. ಇತ್ತೀಚೆಗೆ ನಿಧಿಗೋಸ್ಕರ ಹುಡುಕಾಡಿರುವಂತಹ ಒಂದು ಸ್ಥಳವಿದು ಅನ್ನಿಸ್ತಾ ಇದೆ ನೋಡಿದರೆ. ನಿಧಿ ಸಿಕ್ಕಿರಬಹುದು ಎಂದು ಸಂಶಯ ಕೂಡ ಇದೆ, ಯಾರಿಗೊತ್ತು. ಎಷ್ಟು ನೈಸ್ ಆಗಿದೆ. ಮತ್ತೆ ನಮ್ ಕೈಕಲ್ ಉದ್ದದ ಎಲ್ಲೇ ನಿಲ್ತೀವಿ, ಏನ್ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಬಹು ದೊಡ್ಡದಾಗಿ ಒಂದು ಚಿತ್ರನ ಆದಿಮಾನವ ಕೆತ್ತನ, ಅದು ಪಟ್ಟಿ ಪಟ್ಟಿ ಹಾಕ್ಬಿಟ್ಟು ಒಂಥರ ಜೀಬ್ರ ತರ ಕಾಣುತ್ತೆ. ಬಟ್ ಈ ಸ್ಥಳದಲ್ಲಿ ನಿಂತ್ಕೊಂಡು ನಮ್ಮ ಧರ್ಮಿ ಸರ್ ಅವರು ಇದನ್ನ ಪಡ್ಡೆ ಹುಲಿ ಅಂತ ಹೇಳ್ತಾರ. ಇದು ಪಡ್ಡೆ ಹುಲಿನ ಜೀಬ್ರನ ಕಮೆಂಟ್ ಅಲ್ಲಿ ತಿಳಿಸಿ ಗುರು. ನಮ್ಮ ಹುಡುಗ ಹಿಂದ್ಗಡೆ ಅಂತ ಹೇಳ್ದ, ಅದನ್ನೇ ಮಾಡ್ರಿ ಬರ್ರಿ. ಕೋಟೆಯ ಅಳಿದುಳಿದ ಅವಶೇಷಗಳನ್ನ ನಾನಿವತ್ತು ನೋಡ್ತಾ ಇದ್ದೀನಿ. ನಾನಿವತ್ತು ಯಾಕೆ ನೋಡ್ತಾ ಇದ್ದೀನಿ, ಇಲ್ಲಿ ಬಂದಿನಿ ನೋಡಕತ್ತೀನಿ ಅಷ್ಟೇ. ರಾಜು ಇನ್ನೊಂದು ಇಲ್ಲಿ ಆದಿಮಾನವ ಏನ್ ಕೆತ್ತಾನಂದ್ರೆ ಹಸುಗಳ ಗುಂಪು, ಎತ್ತು ಅಥವಾ ಆಕಳ ಅಂದ್ರೆ ಹಸು ಗುಂಪನ್ನ ಕೆತ್ತಿದ್ದಾನೆ. ಒಂದರಿಂದ ಒಂದು ಎರಡು ಅಲ್ಲೊಂದು ಮೂರು ಎತ್ತನ್ನ ತನಗ ಕಂಡಿದ್ದನ್ನ ಕಂಡಂತೆ ಗೀಚನ ಆದಿಮಾನವ. ನನಗೆ ಇನ್ನೊಂದು ಡೌಟ್ ಗುರು, ಇದು ಆದಿಮಾನವನೇ ಕೆತ್ತಿದ್ದು ಅನ್ನೋಕ್ಕ ಏನಾದ್ರು ಪುರಾವೆ ಇದೆನಾ? ಕಾಮೆಂಟ್ ಮಾಡ್ರಿ ಕೆಳಗೆ. ನಾವು ಒಂಥರ ಆದಿಮಾನವ್ರ ಇದ್ದಂಗೆ ಇದೀವಿ ನೋಡ, ಇಬ್ರು ಒಂಥರ ಆದಿಮಾನವ್ರ ಥರನೇ ಇದೀವಿ. ಬೇಜಾರಾಗ್ಬೇಡಿ, ಕಾಮೆಂಟ್ ಹಾಕೋದು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಇಷ್ಟೆಲ್ಲ ಬೆವರಿಳಿಸಿ ನಿಮಗೋಸ್ಕರ ಕಷ್ಟಪಟ್ಟು ನನ್ನ ಜೊತೆ ಹುಡುಗರು ಬಂದು ವಿಡಿಯೋ ಮಾಡ್ತಿದ್ದಾರೆ. ಎಲ್ಲರೂ ನೀರಾಗೋಗ್ಬಿಟ್ಟು ಕೇಳ್ಬೇಕಾ ರಾಯಚೂರು ಬಿಸಿಲನ್ನ. ಮೊದಲೇ ನಾವು ಬಿಸಿಲಿಗೆ ಫೇಮಸ್ಸು. ಈ ಥರ ಬಂಡೆಗಳ ನಡುವೆ ಅಡ್ಡಾಡ್ತಿದ್ರೆ ಇದ್ರ ಹೀಟು ನಮ್ಮ ಹೀಟು ಕಲ್ತು ಹೀಟ್ ಆಗೋಗ್ಬಿಟ್ಟದೆ. ಬಂದರೆ ನೀರಿಳೋದಲ್ಲದೆ ಈ ಪ್ರಕೃತಿ ಸೌಂದರ್ಯನ ನಾವು ಸವಿಬೋದು. ಸುತ್ತ ಫಾರೆಸ್ಟ್, ತುಂಬ ಚೆನ್ನಾಗಿರ್ತಕ್ಕಂಥ ವ್ಯೂ ಪಾಯಿಂಟ್ನ ನೀವು ಇಲ್ಲಿ ನೋಡ್ಬೋದು.
ಕಷ್ಟಪಟ್ಟು ಏರಿದ್ದಕ್ಕೂ ವರ್ತ್ ಆಗಿರ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ಏನು ಕಷ್ಟಪಟ್ಟು ಏನದು ಏನದು ಗುಡ್ಡ ಸಾರ್ಥಕ ಆಯ್ತು. ಕಷ್ಟಪಟ್ಟು ಏರಿದಕ್ಕೂ ಸಾರ್ಥಕ ಆಯ್ತು. ಏನದು ಮಾನವ ಸಂಘ ಜೀವಿ, ಮಾನವನಿಗೆ ಗುಂಪಾಗಿ ವಾಸಿಸುವುದು ತುಂಬಾ ಇಷ್ಟವಾಗಿರ್ತಕ್ಕಂಥ ಒಂದು ಸಂಗತಿ. ಹಾಗಾಗಿ ನಮ್ಮ ಸಂಘ ಮೇಲೆ ಅದ. ಆ ಸಂಘದ ಬುಡಕ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಚಿತ್ರ ಅದ. ಈ ಚಿತ್ರ ಎತ್ತಿನ ಚಿತ್ರ. ಆದಿಮಾನವ ವ್ಯವಸಾಯನ ಆಗತಾನೆ ಆರಂಭ ಮಾಡಿರ್ಬೋದು. ಯಾಕಂದ್ರೆ ಈ ಗುಡ್ಡದ ತುಂಬ, ಈ ಬೆಟ್ಟದ ಕಲ್ಲಿನ ಬೆಟ್ಟದ ತುಂಬ ಈ ತರಹದ ಹಸುಗಳ ಚಿತ್ರ ಹಾಗೂ ಎತ್ತಿನ ಚಿತ್ರಗಳು ಕಾಣ್ತಾವ. ನಾವು ಎತ್ತಂತೀವಿ, ನೀವು ಏನಾದರೂ ಓರಿ ಆ ಥರ ಅನ್ಕೋಬೋದು. ಸೊ ವ್ಯವಸಾಯಕ್ಕೆ ಪೂರಕವಾಗಿರ್ತಕ್ಕಂಥ, ವ್ಯವಸಾಯಕ್ಕೆ ಉಪಯೋಗವಾಗುವಂತಹ ಎತ್ತನ್ನ, ಹಸುನ, ಆಕಳನ ಈ ಗುಡ್ಡದ ತುಂಬ ಆದಿಮಾನವ ಕೆತ್ತಿರ್ತಾನೆ. ಅದರ ಜೊತೆ ಅವನ ಒಡನಾಟ ತುಂಬ ಇತ್ತು, ಅವುಗಳನ್ನು ಅವನು ಬಳಸ್ಕೋತಿದ್ದ ಅನ್ನುವುದಕ್ಕೆ ಈ ಸುಮಾರು ಕಲ್ಲಿನ ಮೇಲೆ ಈ ತರಹದ ಹಸುಗಳ ಚಿತ್ರನ ನಾವು ಇಲ್ಲಿ ಕಾಣಬಹುದು. ಬರ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಲೀಟ್ರ್ ಗಟ್ಲೆ ಬೆವರು ಸುರಿಸಿದ್ದಾಯ್ತು. ಇವರು ಕರ್ಕೊಂಬಂದು ಗುಡ್ಡ ಏರಿ ದಣಿದ ದೇಹಕ್ಕೆ ಸುಂಬಳಣ್ಣೆ ಆಧಾರ ಗುರು. ಇನ್ನೇನು ಈ ಕೋಟೆ ಆವಾಸನದ ಹಾದಿಯಲ್ಲಿದೆ, ಆದರೆ ಅಳಿದು ಹೋಗೋ ಸ್ಥಿತಿಯಲ್ಲಿ ಬಂದು ತಲುಪಿದೆ. ಇನ್ನೇನು 3-4 ವರ್ಷದಲ್ಲಿ ಬಿದ್ದೋಗುತ್ತಾ. ಈ ಥರದ ಕೋಟೆಗಳನ್ನು ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಇಲ್ಲಿ ಬಂದು ಅನೈತಿಕ ಚಟುವಟಿಕೆಗಳನ್ನು ನಡೆಸ್ತಾರ. ಆ ತರಹದ ಚಟುವಟಿಕೆಗಳನ್ನು ಇಲ್ಲಿ ನಡೆಸೋದು ಬೇಡ ಅಂತ ಎಲ್ಲರಿಗೂ ಮನವಿ ಮಾಡ್ತೀನಿ. ಇನ್ನೊಂದು ಏನಪ್ಪ ಅಂದರೆ, ಈ ತರಹದ ಸ್ಥಳಗಳು ಬೇರೆ ದೇಶದಲ್ಲಿ ಎಲ್ಲಾದರೂ ಇದ್ದರೆ ಅದನ್ನೊಂದು ದೊಡ್ಡ ಟೂರಿಸ್ಟ್ ಪ್ಲೇಸ್ ಮಾಡಿಬಿಟ್ಟು ದೊಡ್ಡ ದೊಡ್ಡ ಅಂಗಡಿ ಹಾಕ್ಬಿಟ್ಟು ಅದನ್ನು ವೈರಲ್ ಮಾಡಿಬಿಟ್ಟು ಏನೇನೋ ಮಾಡ್ತಾರೆ. ಆದಿಮಾನವ ವಾಸವಾಗಿರ್ತಕ್ಕಂಥ ಈ ಸ್ಥಳ ಇದು ನಮ್ಮ ಕರ್ನಾಟಕದಲ್ಲಿ ಇದೆ ಅನ್ನೋದೇ ನಮ್ಮ ಹೆಮ್ಮೆ. ಈ ಥರದ ಸ್ಥಳಗಳನ್ನು ಉಳಿಸೋಣ, ಮುಂದಿನ ಪೀಳಿಗೆ ಕೊಡೋಣ. ಈ ಸ್ಥಳ ಎಲ್ಲಿ ಬರುತ್ತಂದರೆ ಕಡಕಲ್ಲಿಂದ ಒಂದು 4 ಕಿಲೋಮೀಟರ್ ದೂರ, ಲಿಂಗಸೂರು ಪಕ್ಕದಲ್ಲಿರ್ತಕ್ಕಂಥ ಕಡಕಲ್ಲು. ಇದು ಲಿಂಗಸೂರು ತಾಲೂಕು, ರಾಯಚೂರು ಜಿಲ್ಲೆ ಇಲ್ಲಿ ಬರ್ತಕ್ಕಂಥ ಸ್ಥಳ. ಇಲ್ಲಿ ಬನ್ನಿ, ಒಂದು ಒಳ್ಳೆ ವೈಬ್ ಸಿಗುತ್ತಾ ನಿಮ್ಗೆ ಇಲ್ಲಿ. ಬಟ್ ಭಗ್ನ ಪ್ರೇಮಿಗಳಾಗ್ಬಿಡ್ರಿ, ಆಮೇಲೆ ಅದೇನೋ ಮಾಡಕ್ಕೆ ಬರ್ತಾರಲ್ಲ ಅದನ್ನ ಮಾಡಕ್ಕೆ ಬರ್ಬೇಡ್ರಿ. ಅರ್ಥ ಆಗೈತೆ ಅನ್ಕೊಂತೀನಿ ನಿಮ್ಗೆ. ಅಲ್ಲಿ ಮೇಲ್ಗಡೆ ಹೋದರೆ ಅವೆಲ್ಲ ತುಂಬ ಸಿಗ್ತಾವ. ಆ ಥರದ ವಸ್ತುಗಳನ್ನು ತಂದು ಇಲ್ಲಿ ಹಾಕ್ಕೊಬಿಡ್ರಿ, ಹಾಳ್ಗಡೆ ಹೋಗ್ಬಿಡ್ರಿ, ಉಳಿಸ್ಕೊಳ್ಳಮ್ಮ. ಪುರಾತನ ಅಲ್ಲ ಗುರು, ಆದಿಮಾನವರು ವಾಸವಾಗಿರ್ತಕ್ಕಂಥ ಶಿಲಾಯುಗದ ಗುಡ್ಡ ಇದು. ಈ ಥರದ ಸ್ಥಳನ ನಾವು ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ರು. ಸೋಷಿಯಲ್ ಮೀಡಿಯಾ, ಈ ಮಾಧ್ಯಮಗಳು ಎಷ್ಟು ಎಫೆಕ್ಟಿವ್ ಅಂತಂದರೆ, ಧರ್ಮಿ ಸರ್ ಅವರು ಇಲ್ಲಿ ಬಂದು ಒಂದು ವಿಡಿಯೋ ಮಾಡ್ತಾರೆ. ಅದಾದಮೇಲೆ ಈ ಗುಡ್ಡದ ಮೇಲೆ ಒಂದು ನೀರಿನ ಅಂದರೆ ಟ್ಯಾಂಕ್ನ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ಅದು ನಿಲ್ಲುತ್ತಾ? ಯಾಕಂದರೆ ಈ ಸ್ಥಳ ಪ್ರಾಗೈತಿಹಾಸಿಕ ಹಾಗೂ ಇತಿಹಾಸದ ಕುರುಹುಗಳನ್ನು ಹೇಳ್ತಕ್ಕಂಥ ಒಂದು ಜಾಗ ಆದ್ದರಿಂದ ಈ ತರಹದ ಸ್ಥಳನ ಉಳಿಸ್ಬೇಕು ಅಂತ ಅವರ ವಿಡಿಯೋದಲ್ಲಿ ಒಂದು ಮನವಿಯನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿ ನಡೀತಕ್ಕಂಥ ಒಂದು ನೀರಿನ ಅಂದರೆ ಸಂಗ್ರಹಣೆ ಆಗ್ತಕ್ಕಂಥ ಟ್ಯಾಂಕ್ ದೊಡ್ಡದಾಗಿ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂದ್ಕೊಂಡಿದ್ರು. ಅದು ನಿಲ್ಲುತ್ತೆ ಅವ್ರು ಮಾಡಿದ್ಮೇಲೆ. ಎಷ್ಟು ಎಫೆಕ್ಟಿವ್ ಇರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಅಂತಂದರೆ ಇದರಿಂದ ಗೊತ್ತಾಗುತ್ತಾ. ಇವುಗಳನ್ನು ಸೋಷಿಯಲ್ ಮೀಡಿಯಾನ ನಾವು ಒಳ್ಳೆಯದಕ್ಕೂ ಯೂಸ್ ಮಾಡ್ಬೋದು, ಕೆಟ್ಟದಕ್ಕೂ ಯೂಸ್ ಮಾಡ್ಬೋದು. ಎಲ್ಲರೂ ಸೇರಿ ಒಳ್ಳೆಯದಕ್ಕೆ ಯೂಸ್ ಮಾಡಿ, ಚೆನ್ನಾಗಿರಿ, ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನೊಂದು ಹೇಳ್ಬೇಕು, ಈ ಜಾಗಕ್ಕೆ ಬರೋಕ್ಕೆ ದಾರಿ ಇದ್ದಿಲ್ಲ ಮೊದಲು. ಅವರೇ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂದ್ಕೊಂಡವರೇ ದಾರಿ ಮಾಡಿದರು. ಅದು ಅವ್ರು ಬಂದಮೇಲೆ ನಿಲ್ಲುತ್ತಾ. ಒಳ್ಳೇದಾಗಲಿ. ಗುಹೆಯಿಂದ ಹೊರಗೆ ಬಂದಮೇಲೆ ನಮ್ಮ ಬಟ್ಟೆ ಕಲರ್ ಜ್ಞಾನ ಮೇಲರಿ ದಾರಿದ್ರ್ಯ ದೇಹ ಸುಟ್ಟು ಹೊಗೆಯು ಆರುವುದು ಬುದ್ಧಿವಂತರಾಣದು. ಆಡನ್ನ ತಪ್ಪು ಆಡಿ ಸಿಗಾಕೊಂಡು ಏನೋ ಗುಡಿಯ ಸರಿ ನೋಡೋ. ಪ್ಯೂರ್ ಸಸ್ಯಾಹಾರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ,
ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಒತ್ತಿ. ಕಮೆಂಟ್ ಮಾಡಿ. ಇದೇ ತರ ವಿಡಿಯೋಸ್ ನೋಡ್ತಾ ಇರಿ.